ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. 8 ದಿನ ಹಿಂದೆ ಭೀಮಳ್ಳಿ ಗ್ರಾಮ ಪಂಚಾಯಿತಿ ಭೋಸ್ಗಾ ಬಿ ಕೆರೆಯಲ್ಲಿ ಮಣ್ಣು ಹೊಡಿತಾ ಇದ್ರು ಅಕ್ರಮವಾಗಿ. ನಾವು ಧ್ವನಿ ಎತ್ತಿದ್ದೆವು. ಧ್ವನಿ ಎತ್ತಿನಾಗ DC ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್, ನೀರಾವರಿ ಇಲಾಖೆ, ಕಾರ್ಪೊರೇಷನ್ ಅಷ್ಟು ಮಂದಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೆವು. ಪರ್ಮಿಷನ್ ತೊಗೊಳ್ಳಾರ್ದೆ ಇಲ್ಲಿಗಲ್ ಆಗಿ ಹೊಡಿತಾ ಇದ್ರು. ಒಂದು ಬೈಟ್ ಬತ್ತು ಮಾಧ್ಯಮ ಮುಖಾಂತರ. ಗ್ರಾಮ ಪಂಚಾಯತಿ ಮೆಂಬರ್ ಏನಂತ ಹೇಳಿದ್ರು, ರೈತರ ಸಲ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರು. ಹೌದಪ್ಪ, ರೈತರ ಸಲ ಹೊಡಿತಾ ಇದ್ರಿ ನೀವು. ಬಟ್ ಆ ರೈತರು ಭೀಮಳ್ಳಿ ಕ್ಷೇತ್ರದಾಗ ರೈತರಿಗೆ ಯಾರಿಗೆ ಹಾಕಿರಿ ನೀವು? ಮಣ್ಣು ಹಾಕ್ತಾ ಇದ್ರಿ ನೀವು, ಮಾರಾಟ ಮಾಡ್ತಾ ಇದ್ರಿ ಬೇರೆ ಕಡೆ. ಅವಾಗ ನೀವೇನಂದ್ರಿ, ಶಾಸಕರು ಹೇಳಿದ್ದಾರೆ, ಶಾಸಕರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಶಾಸಕರು ಗಮನಕ್ಕಿದೆ, ಇದು ಇಲ್ಲಿಗಲ್ ಆಗಿ ನೀವು ಹೊಡಿತಾ ಇದ್ರಿ, ಹಗಲು ರಾತ್ರಿ ಹೊಡಿತಾ ಇದ್ರಿ, ಇನ್ನೂವರೆಗೂ ಹೊಡಿತಾ ಇದ್ರಿ. ಅಧಿಕಾರಿಗಳಿಗೆ ಗಮನ ಕೊಟ್ಟರು ಬಿ ಅದ್ರ ಮ್ಯಾಗ ಆಕ್ಷನ್ ತೊಗೊಂಡಿಲ್ಲ. ಅಧಿಕಾರಿಗಳು ಕ್ರಮ ತೊಗೊಂಡಿಲ್ಲ. ಏನ್ ತೊಳೆದಿತ್ತು ತಗೋಬೇಕಿತ್ತು. ಈ ಗ್ರಾಮ ಪಂಚಾಯತಿ ಎಕ್ಸ್ ಮೆಂಬರ್ ಮಾಧ್ಯಮ ಮುಖಾಂತರ ಬಂದು, ಎಲ್ಲರೂ ಸಾರ್ವಜನಿಕರ ಮುಖಾಂತರ ಬಂದು, ಇಲ್ಲ ರೈತರ ಸಲಕ್ ಮಾಡ್ತಾ ಇದ್ದೇವು. ಯಾರ ರೈತರ ಸಲಕ್ ಮಾಡ್ತಾ ಇದೀರಿ ನೀವು? ರೈತರು ಯಾರಿಗಾರ ತೋರ್ಸ್ರಿ, ಅಲ್ಲಿ ಯಾರಿಗೆ ಹಾಕ್ತಾ ಇದ್ರಿ ತೋರ್ಸ್ರಿ. ನಾ ಇವತ್ತು ಕೇಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ, ಯಾರಿಗೆ ಹಾಕಿದ್ರಿ ನೀವು? ಯಾರಿಗೆ ಲಾಭ ಮಾಡ್ರಿ? ಫ್ರೀದಾಗ ಹಾಕಿದ್ರಾ? ಇಲ್ಲ, ತಾವು ದುಡ್ಡು ತಗೊಂಡು ಎಲ್ಲರೂ ಇದ್ರೊಳಗೆ ಶಾಮಿಲ್ ಇದ್ದಾರೆ. ಎಲ್ಲರೂ ಯಾರ್ಯಾರು ಬರ್ತಾರೆ ಗ್ರಾಮ ಪಂಚಾಯತ್ ಮೆಂಬರ್ಗಳು ಎಕ್ಸ್ ಅಷ್ಟು ಮಂದಿ ಇದ್ರೊಳಗೆ ಶಾಮಿಲ್ ಇದ್ದಾರೆ. ಎಲ್ಲರಿಗೆ ಗಮನಕ್ಕಿದೆ. ಅದ್ರ ಸಲಕ್ಕಾಗಿ ಇದು ಮಾಡ್ತಾ ಇದ್ದಾರೆ. ಭೀಮಳ್ಳಿ ಜನರಕ್ಕ ಮರಳು ಮಾಡ್ತಾ ಇದ್ದಾರೆ. ಭೀಮಳ್ಳಿ ಗ್ರಾಮದಲ್ಲಿ ಯಾರಿಗೆ ಆಗ್ತಾ ಇಲ್ಲ. ಅದ್ರ CCTV ಕ್ಯಾಮ್ರಾದಲ್ಲಿ ಫುಟೇಜ್ ಇದೆ ನನ್ನ ಬಳಿ. ಎಲ್ಲಿ ಹಾಕ್ತಾ ಇದ್ದಾರೆ, ಎಲ್ಲಿಲ್ಲ ಎಲ್ಲ ಗೊತ್ತಿದೆ. ಆ ಎಷ್ಟು ರೇಟ್ನಾಗ ಹಾಕ್ತದೆ ಅದು ಬಿ ಫುಟೇಜ್ ಇದೆ ನನ್ನ ಬಳಿ. ಒಂದು ಟಿಪ್ಪರಿಗೆ ಎಷ್ಟು ಹೋಗ್ತಾ ಇದೆ ಅದು ಬಿ ಪ್ರೂಫ್ ಇದೆ ನನ್ನ ಬಳಿ. ಅಂದ್ರೆ 50 ಒಂದೇ ದಿನ ಟಿಪ್ಪರ್ಗಳು ಮಾಡ್ತಾರ? ನಾ ಕೇಳ್ತೀನಿ. ರೈತರು ಆಗ್ತಾ ಇದ್ರಿ ನಾವು? ರೈತರು ಆಗ್ತಾ ಇಲ್ಲ, ತಮ್ಮ ಲಾಭ ಸಲಕ್ ಮಾಡ್ತಾ ಇದ್ರಿ ನಾವು. ಶಾಸಕರ ಗಮನಕ್ಕೆ ಅದೇ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಶಾಸಕರ ಹೆಸರು ತೋತಾ ಇದೆ. ನಾವು ಮಾಧ್ಯಮದಾಗ ಬಂದು ಶಾಸಕರು ಹೇಳಿದ್ದಾರೆ, ಖುದ್ದಾಗಿ ಮಾಡಿ ಅಂತ ಹೇಳಿದ್ದಾರೆ. ಯಾವ ಶಾಸಕರು ಹೇಳ್ತಾರೆ ಇವರು? ನಾ ಕೇಳ್ತಾ ಇದೀನಿ. ಪರ್ಮಿಷನ್ ಇರ್ಲಾರ್ದೆ ಯಾರು ಭೀ ಹೇಳಲ್ಲ. ಇವ್ರು ಖುದ್ದಾಗಿ ರಾಜಾರೋಷವಾಗಿ ಯಾರು ಕೇಳಲ್ಲ, ನಮ್ಗ ಯಾರು ಹೇಳಲ್ಲ. ಅದ್ರ ಸಲಕ್ ಮಾಡ್ತಾ ಇದ್ದಾರೆ ಇವ್ರು. ನಾನು ಫೋನ್ ಹಚ್ಚಿ ಕೇಳಿದೆ, ಪರ್ಮಿಷನ್ ತೊಗೊಂಡ್ರ? ಅವರಿಗೆ ಮಾತಾಡಿದೆ ನಾನು. ಇಲ್ಲ, ಈಗ ಬಂದಿನಿ ನಾನು ಪರ್ಮಿಷನ್ ತೊಲಿಕಂತಂದ್ರು. ನಾ ಅಂದೆ, ಈಗ 4 ದಿನ ಆಯ್ತು, 2 ದಿನ ಆಯ್ತು ಹೊಡಿತಾ ಇದ್ರಿ ನೀವು, ಇವತ್ತು ಹೋಗಿರಿ ನೀವು ಪರ್ಮಿಷನ್ ತೊಲಿಕ? ಆಟ ಆದ್ರ ನಾ ಕೇಳಿದಾಗ ಮತ್ ಕಾರ್ಪೊರೇಷನ್ ಕೇಳಿದೆ ನಾ ಫೋನ್ ಮಾಡಿ, ಪರ್ಮಿಷನ್ ತೊಗೊಂಡಿಲ್ಲ. ಕಮಿಷನರ್ ಅವ್ರಿಗೆ ಫೋನ್ ಹಚ್ದೆ, ಮತ್ತ ಅವ್ರ PA ಹಚ್ದೆ, ಎಲ್ಲರಿಗೆ ಹಚ್ದೆ. ಪರ್ಮಿಷನ್ ತೊಗೊಂಡಿಲ್ಲ ಸರ್, ನನ್ನ ಬಲ್ಲಿ ವಿತ್ ರೆಕಾರ್ಡಿಂಗ್ ಕೇಸ್ ಸಾತ್ ಇದೆ. ಅವ್ರಿಗೆ ಮಾತಾಡಿದೆ ನಾನು, ಪರ್ಮಿಷನ್ ತೊಗೊಂಡಿಲ್ಲ ನಂಬಲ್ಲಿ ಯಾರು ಬಿ ಇಲ್ಲಿಗಲ್ ಆಗಿ ಇನ್ನೋವರೆಗೂ ಹೊಡಿತಾ ಇದ್ದಾರೆ. ಅಧಿಕಾರಿಗಳಿಗೆ ಗಮನಕ್ಕಿದೆ, ಇದು ಗಮನಕ್ಕೆ ತಂದಿನಿ ನಾನು. ತಂದ್ರೆ ಬಿ ಇನ್ನೂವರೆಗೂ ಆಕ್ಷನ್ ಆಗಿಲ್ಲ. ಹೌದು, ಇವ್ರು 4,000 ರೂಪಾಯಿ ಟಿಪ್ಪರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಕ್ರಮವಾಗಿ. ಇವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಶಾಮಿಲ್ ಇದ್ದಾರೆ. DC ಅವರಿಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಫೋನ್ ಮಾಡಿದ್ದೀನಿ. ಅವ್ರು ನಾಳೆ ಬರ್ತೀನಿ ಅಂತಂದ್ರೆ, ವಿಸಿಟ್ ಮಾಡ್ತೀನಿ ಅಂತಾರೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರು. ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ನಾನು, ಕಾರ್ಪೊರೇಷನ್ ಕಮಿಷನರ್ ಅವರಿಗೆ. ಅವ್ರು ಬಿ ನಾಳೆ ಬಂದು ವಿಸಿಟ್ ಮಾಡಿಲ್ಲ, ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಮಾಫಿಯಾಗಳು ನಡೀತಾ ಇವೆ. ಒಂದು ಮರಳು ಮಾಫಿಯಾ, ಇನ್ನೊಂದು ಮುರು ಮಾಫಿಯಾ, ಇನ್ನೊಂದು ಈ ಕೆಂಪರೇತಿ ಕೆರಿರೇತಿ ಅಂತೇಳಿ ಒಂದು ಮಾಫಿಯಾ ನಡೀತಾ ಇದೆ. ಜಿಲ್ಲೆಯಲ್ಲಿ ಇಂಥ ಮಾಫಿಯಾಗಳು ರಾಜಾರೋಷವಾಗಿ ನಡೆದ್ರೂ ಕೂಡ ನಮ್ಮ ಪಕ್ಷದ ವತಿಯಿಂದ ಮನವಿ ರಾಜಾ ಪಟೇಲ್ ನೇತೃತ್ವದಲ್ಲಿ ನಾವು ಈಗಾಗಲೇ ಮನವಿ ಕೂಡ ಮಾಡಿದ್ದೀವಿ. ಸರ್, ಅಲ್ಲಿ ಇಲ್ಲಿಗಲ್ ಆಗಿ ಪರವಾನಗಿ ಇಲ್ಲದೇನೆ ಮರಳು ಮಾಫಿಯಾ ನಡೀತಾ ಇದೆ, ಮೈನಿಂಗ್ ನಡೀತಾ ಇದೆ. ಇನ್ನೊಬ್ಬೊಬ್ಬ ಖಾಸಗಿ ವ್ಯಕ್ತಿ ಬಂದು ಮಾಧ್ಯಮದ ಮುಖಾಂತರ ಬಂದು ಪತ್ರಿಕೆ ಹೇಳಿಕೆ ಕೊಡ್ತಾನೆ. ಏನಂತ? ಸರ್, ಅದು ರೈತರಿಗೋಸ್ಕರ ನಾವಲ್ಲಿ ಮಾಡ್ತಾ ಇದ್ದೀವಿ. ಸರಿ, ರೈತರಿಗೋಸ್ಕರ ಮಾಡಿ, ಪರ್ಮಿಷನ್ ಎಲ್ಲಿದೆ ನಿಮಗೆ? ನಮ್ಮ ಬೇಡಿಕೆ, ನಮ್ಮ ಮನವಿ, ನಿಮಗೆ ಪರವಾನಗಿ ಇದೆ ಏನು? ಪರವಾನಗಿ ನಮಗೆ ತೋರಿಸ್ಲಿ, ಹೊಡಿಲಿ, ಬೇಡನಲ್ಲ.
ನಾವು ಪರವಾನಗಿ ಕೊಟ್ಟ ಮೇಲೆ ನಾವು ಇದು ಅಕ್ರಮ ಆಗಿದೆ, ತಪ್ಪಿದೆ, ಸರಿ ಇಲ್ಲ, ಕಾನೂನು ಬಾಹಿರಾಗಿದೆ ಅಂತೇಳಿ ನಾವು ಮನವರಿಕೆ ಮಾಡಿದಾಗ ಅವಾಗ ಪರವಾನಗಿ ತಗೊಳಕ್ಕೆ ಆಫೀಸ್ಗೆ ಬರ್ತಾರೆ. ಇದ್ರ ಉದ್ದೇಶ ಇವತ್ತು ಮೈನಿಂಗ್ ಅಂತ ಗ್ಯಾಂಗ್ ಇದೆ, ಆ ಗ್ಯಾಂಗ್ ಅನ್ನ ತಕ್ಷಣ ಅರೆಸ್ಟ್ ಮಾಡ್ಬೇಕು. ಇವರ ಶಾಸಕರ ಹೆಸರು ಹೇಳಕ್ ಬರ್ತಾರೆ, ಬಯಸ್ತಾರೆ. ಶಾಸಕರು ಇದ್ರಲ್ಲಿ ಶಾಮೀಲ್ ಇದ್ದಾರ? ಪಂಚಾಯತಿ ಸದಸ್ಯರು, ಮಾಜಿ ಪಂಚಾಯತ್ ಸದಸ್ಯರು ಹೇಳ್ತಾರೆ ಇದರಲ್ಲೂ ಕೂಡ ಶಾಮೀಲ್ ಇದ್ದಾರೆ. ಅವರು ಅನ್ಲೀಗಲ್ ಆಗಿ ಪರ್ಮಿಷನ್ ಇಲ್ಲದೆ ಮಣ್ಣು ನೋಡ್ಲಿಕ್ಕೆ ಶಾಸಕರ ಹೆಸರು ಬಳಸ್ತಾರೆ ಅಂತಂದ್ರೆ ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ಶಾಸಕರು ಎಚ್ಚೆತ್ಕೊಳ್ಳಿ. ನಾವು ಇವತ್ತಿನ ದಿವಸ ಪಕ್ಷಾತೀತವಾಗಿ ನಿಮ್ಮನ್ನ ಟೀಕಾ ಮಾಡ್ತಾ ಇಲ್ಲ. ನಿಮ್ಮ ಕಾರ್ಯಕರ್ತ ಈಗ ಮೀಡಿಯಾ ಮುಖಾಂತರ ಶಾಸಕರು ಹೇಳಿದ್ದಾರೆ ಅಂತೇಳಿ ಹೇಳಿದ್ದಾರೆ. ನಾವು ಕೇವಲ ರಾಜೇ ಪಟೇಲ್ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ನಮ್ಮ ಮನವಿಗೆ 2 ದಿನದಲ್ಲಿ ನಮ್ಮ ಈಗಾಗಲೇ ವಿಸಿಟ್ ಮಾಡ್ಲಿಕ್ಕೆ ಮೌಖಿಕವಾಗಿ ರಾಜಾ ಪಟೇಲ್ ಅವ್ರಿಗೆ ಹೇಳಿದ್ದಾರೆ, ನಾವು ಬರ್ತೀವಿ, ವಿಸಿಟ್ ಮಾಡ್ತೀವಿ ಅಂತೇಳಿ. ನಾಳೆ ಒಂದ್ ವೇಳೆ ಬರದೇ ಹೋದ್ರೆ ನಾಡಿದ್ದು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಅಲ್ಲಿನ ಪಂಚಾಯತಿ ಕಚೇರಿ ಬೀಗ ಜಡಿಯುವುದಾಗಿರ್ಬೋದು, ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಶಾಸಕರೇ, ಮರಳು ಮಾಫಿ ಆಗಿರ್ಬೋದು ಜಿಲ್ಲೆಯಲ್ಲಿ ಮತ್ತು ಮಂತ್ರಿ ಪ್ರಿಯಾಂಕಾ ಸಾಹೇಬ್ರಿಗೂ ಕೂಡ ಮನವಿ ಮಾಡ್ತೀವಿ ಮಾಧ್ಯಮದ ಮುಖಾಂತರ. ಇವತ್ತಿನ ಮುರುಮು ಮಾಫಿಯಾ ಜನರಿಗೆ ಬೇಕಾಗಲೇ ಇದ್ರೆ ಪರ್ಮಿಷನ್ ಕೊಡ್ರಿ. ಸರ್ಕಾರ ದುಡ್ಡು ಪೋಲಾಗ್ತಾ ಇದೆ. ಇವತ್ತು ಯಾವುದೋ ಒಂದು ಜಮೀನು ಅಕ್ರಮ ಮಾಡಿಕೊಂಡು ಸರ್ಕಾರದ ಜಮೀನಲ್ಲಿ ಮುರುಮು ಮಾಫಿಯಾ ನಡೀತದೆ ಅಂದ್ರೆ ರಾಜಾರೋಷವಾಗಿ 50 ಟಿಪ್ಪರ್ 60 100 ಇಟಾಚಿಗಳನ್ನ ಬಳಸಿಕೊಂಡು ಇಷ್ಟು ರಾಜಾರೋಷವಾಗಿ ನಡೆದ್ರು. ಯಾರು ಒಬ್ಬ ಅಧಿಕಾರಿ ಇದರಲ್ಲಿ ನಾವ್ ಹೇಳಿದ್ರು ಕೂತ ನೋಡ್ತೀವಿ ಅಂತ ಹೇಳ್ತಾರೆ, ಕೇಳ್ತೀವಿ ಅಂತ ಹೇಳ್ತಾರೆ. ಇವತ್ತು ನಾವು ಮೀಡಿಯಾ ಮುಖಾಂತರ ವಿಡಿಯೋ ತೋರಿಸಿದ್ರು ಸಹಿತ ಅವ್ರು ನೋಡ್ತೀವಿ ಅಂತ ಹೇಳ್ತಾರೆ. ನೀವು ನೋಡದೆ ಇದ್ರು ನಾವು ನೋಡ್ತೀವಿ. ಒಂದು ವೇಳೆ ಅಧಿಕಾರಿ ವರ್ಗಕ್ಕೆ ಈಗಾಗಲೇ ರಾಜಾ ಪಟೇಲ್ ನೇತೃತ್ವದಲ್ಲಿ ನಾವು ಅವ್ರಿಗೆ ಮನವಿಯನ್ನ ಮಾಡಿದ್ದೀವಿ, ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ಶಾಸಕರು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಮನವಿ ಕೂಡ ಮಾಡ್ತೀವಿ. ನಿಮ್ ಹೆಸರು ಬಂದಿದೆ ಮೀಡಿಯಾದಲ್ಲಿ, ಅದ್ರಲ್ಲಿ ಶಾಮೀಲ್ ಇದ್ದೀರಾ ಅಂತಂದ್ರೆ ಅದಕ್ಕೆ ಪತ್ರಿಕೆ ಮುಖಾಂತರ ಜನರಿಗೆ ಬಂದು ಚೆನ್ನಾಗಿ ಕೇಳಬೇಕು, ಆ ಕಾರ್ಯವನ್ನ ಮಾಫಿಯಾನ ನಿಲ್ಲಿಸಬೇಕು. ಇಲ್ದಿದ್ರೆ ನಾವು JDS ಪಕ್ಷದ ವತಿಯಿಂದ ಜಿಲ್ಲಾ ಕಚೇರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಪುರಸಭೆ ಇದು ಪಂಚಾಯಿತಿ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಬೀಗ ಜಡಿದು ಅಲ್ಲೇ ಹೋರಾಟ ಮಾಡುವ ಮುಖಾಂತರ ನಾವು ಉಗ್ರವಾದ ಹೋರಾಟವನ್ನು ರೂಪಿಸ್ಬೇಕಂತ ಹೇಳ್ತೀವಿ.